ನಮಸ್ಕಾರ, ವೆಲ್ಕಮ್ ಟು ಟೆಕ್ ಗರ್ಲ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದು ಎಕ್ಸ್ಟ್ರೀಮಲ್ ಎಲಿಮೆಂಟ್ಸ್ ಆಫ್ ಪೊಸೆಟ್. ಎಕ್ಸ್ಟ್ರೀಮಲ್ ಅಂದರೆ ಮಿನಿಮಮ್ಮು, ಮ್ಯಾಕ್ಸಿಮಮ್ಮು, ಲೀಸ್ಟು, ಗ್ರೇಟೆಸ್ಟು ಇವೇ ಎಕ್ಸ್ಟ್ರೀಮ್ಸಲ್ಲಿ ಇರೋದು ಎಲಿಮೆಂಟ್ಸು ಅಂತ ಅರ್ಥ. ನೆಕ್ಸ್ಟ್ ಸುಪ್ರೀಮಮ್ ಮತ್ತು ಇನ್ಫಿಮಮ್ ಅಂತ ಇನ್ನೊಂದಿದೆ. ಲೀಸ್ಟ್ ಅಪ್ಪರ್ ಬೌಂಡ್ ಇವಾಗ ಎಷ್ಟೊಂದು ನಂಬರ್ಸಿಂದ ಕವರ್ ಆಗಿರುತ್ತೆ. ಲೀಸ್ಟ್ ಅಪ್ಪರ್ ಬೌಂಡ್ ಅಂದರೆ ಅದರಲ್ಲಿ ಕಡಿಮೆ ಯಾವುದು ಅದು. ಗ್ರೇಟೆಸ್ಟ್ ಲೋವರ್ ಬೌಂಡ್ ಅಂದರೆ ಲೋವರ್ ಬೌಂಡ್ಸಲ್ಲಿ ಸುಮಾರು ಇವಾಗ 5ಗೆ ಲೋವರ್ ಬೌಂಡ್ ಬಂದು 3, 4, 2, 1 ಎಷ್ಟೊಂದರಿಂದ ಕವರ್ ಆಗಿದೆ. ಸೊ ಅದರಲ್ಲಿ ಲೀಸ್ಟ್ ಅಪ್ಪರ್ ಬೌಂಡ್ ಯಾವುದು? ದಟ್ ಈಸ್ 1. ಗ್ರೇಟೆಸ್ಟ್ ಲೋವರ್ ಬೌಂಡ್ ಬಂದು 5ಗೆ 1 ಆಗಿರುತ್ತೆ. ದೆನ್ ಲೀಸ್ಟ್ ಅಪ್ಪರ್ ಬೌಂಡ್ ಫಾರ್ 1 ಈಸ್ 2 ಆಗಿರುತ್ತೆ. ಈ ಒಂದು ಫಸ್ಟ್ ಹಸೆ ಡಯಾಗ್ರಾಮ್ನ ತೊಗೊಂಡ್ರೆ ನೆಕ್ಸ್ಟ್ ಈ ಥರ ನಿಮಗೆ ಒಂದು ಹಸೆ ಡಯಾಗ್ರಾಮ್ಸ್ ಎಷ್ಟೊಂದು ಕೊಡ್ತಾರೆ. ಇದರಲ್ಲಿ ನೀವು ಮ್ಯಾಕ್ಸಿಮಮ್, ಮಿನಿಮಮ್, ಗ್ರೇಟೆಸ್ಟ್, ಲೀಸ್ಟು ಕಂಡುಹಿಡಬೇಕು. ವಾಟ್ ಈಸ್ ಮ್ಯಾಕ್ಸಿಮಲ್ ಅಂದರೆ ಇವಾಗ ಮೇಲಿನ ಟಾಪ್ ಮೋಸ್ಟ್ ಕಾರ್ನರ್ಸಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇರುತ್ತೋ ಅದೆಲ್ಲ ಮ್ಯಾಕ್ಸಿಮಲ್ ಆಗುತ್ತೆ. ಮಿನಿಮಲ್ ಅಂದರೆ ಬಾಟಮ್ ಮೋಸ್ಟ್ ಇದರಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇರುತ್ತೋ ಅದೆಲ್ಲ ಮಿನಿಮಲ್ಲು. ಗ್ರೇಟೆಸ್ಟ್ ಅಂದರೆ ಇವಾಗ ಮ್ಯಾಕ್ಸಿಮಲ್ಲಲ್ಲಿ ಯಾವುದು ಹೈಯೆಸ್ಟ್ ಇರೋದು ಅದು. ಹೈಯೆಸ್ಟ್ ಇಲ್ಲ ಅಂದರೆ ಎಂಟಿ ಆಗುತ್ತೆ ಅದು. ಇವಾಗ ಸೆಕೆಂಡ್ ಬಿ ಎಕ್ಸಾಂಪಲಲ್ಲಿ ನೀವು ನೋಡ್ಬೋದು ಎಂಟಿ ಸೆಟ್ ಹಾಕಿದ್ದೀವಿ. ಲೀಸ್ಟ್ ಕೂಡ ಅಷ್ಟೇ. ಲೋವರ್ ಮೋಸ್ಟಲ್ಲಿ ಲೀಸ್ಟ್ ಯಾವುದು ಅಂತ ದಟ್ ಈಸ್ 1 ಇದೆ. ಸೊ 1 ಹಾಕಿದ್ದೀವಿ. ಇಲ್ಲಿ 2 ಇದೆ, ಎ ಮತ್ತು ಜಿ 2 ಇದೆ. ಸೊ ಇದರಲ್ಲಿ ಲೀಸ್ಟ್ ನಮಗೆ ಸಿಗಲ್ಲ, 2 ಬರಿಬೇಕು. ಅದಕ್ಕೆ ಲೀಸ್ಟ್ ಅದು 2ರಲ್ಲೂ ಲೀಸ್ಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಎಂಟಿ ಸೆಟ್ಟೇ ಹಾಕಿದ್ದೀವಿ. ಎ ಮತ್ತು ಬಿ ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ವಿಲ್ ಗೋ ಫಾರ್ ಎಕ್ಸ್, ವೈ, ಝಿ. ಮ್ಯಾಕ್ಸಿಮಲ್, ಮಿನಿಮಲ್, ಗ್ರೇಟೆಸ್ಟ್, ಲೀಸ್ಟ್ ಯಾವುದು ಅಂತ. ಮ್ಯಾಕ್ಸಿಮಲ್, ಮಿನಿಮಲ್ ಎಲ್ಲ ಡಾಟು ಮೇಲೆ ಇದೆ. ಸೊ ಎಲ್ಲನೂ ಮ್ಯಾಕ್ಸಿಮಲ್ಲೇ. ಮಿನಿಮಲ್ ಎಲ್ಲ ಅದ್ರ ಡಾಟ್ ಕೆಳಗೆ ಯಾವ ಎಲಿಮೆಂಟು ಇಲ್ಲದೆ ಇರೋದ್ರಿಂದ ಮಿನಿಮಲ್ ಕೂಡ ಅವೇ ಆಗುತ್ತೆ. ಸೊ ದಟ್ಸ್ ವೈ ಇಟ್ ಈಸ್ ಎಕ್ಸ್, ವೈ, ಝೆಡ್. ದೆನ್ ಗ್ರೇಟೆಸ್ಟ್ ಆ್ಯಂಡ್ ಲೀಸ್ಟ್, ಇದರಲ್ಲಿ 3 ಎಲಿಮೆಂಟ್ ಒಟ್ಟಿಗೆ ಒಂದೇ ಕಡೆ ಇರೋದ್ರಿಂದ ಇದಕ್ಕೆ ಗ್ರೇಟೆಸ್ಟ್, ಲೀಸ್ಟ್ ಯಾವುದು ಇರೋದಿಲ್ಲ. ನೆಕ್ಸ್ಟ್ ಫೋರ್ತ್ ಡಯಾಗ್ರಾಮ್, ಇಟ್ ಈಸ್ ಮ್ಯಾಕ್ಸಿಮಲ್. ಇದರಲ್ಲಿ ಮ್ಯಾಕ್ಸಿಮಲ್ ನಿಮಗೆ 1 ಮತ್ತು 2 ಎರಡು ಒಂದೇ ಲೆವೆಲಲ್ಲಿದೆ. ದಟ್ಸ್ ವೈ 1 ಮತ್ತು 2. ಮಿನಿಮಲ್ಲು 5 ಮತ್ತು 6 ಒಂದೇ ಲೆವೆಲಲ್ಲಿದೆ. ಗ್ರೇಟೆಸ್ಟ್ ಯಾವುದೂ ಇಲ್ಲ, ಬಿಕಾಸ್ 2 ಮ್ಯಾಕ್ಸಿಮಲ್ 2 ಮಿನಿಮಲ್ ಇರೋದ್ರಿಂದ ಗ್ರೇಟೆಸ್ಟ್ ಲೀಸ್ಟ್ ಇರಲ್ಲ. ದೆನ್ ಮ್ಯಾಕ್ಸಿಮಲ್ ಅಗೇನ್ ಬಿ ಮತ್ತು ಡಿ, ಮಿನಿಮಲ್ ಎ ಮತ್ತು ಸಿ ಆಗುತ್ತೆ. ಗ್ರೇಟೆಸ್ಟ್ ಲೀಸ್ಟ್ ಯಾವುದೂ ಇಲ್ಲ, ಬಿಕಾಸ್ 2 ಇದೆ ಎಲಿಮೆಂಟ್. ಒಂದೇ ಎಲಿಮೆಂಟ್ ಇದ್ದರೆ ಆವಾಗ ಲೀಸ್ಟ್ ಬರಿತೀವಿ ನಾವು. ದೆನ್ ಮ್ಯಾಕ್ಸಿಮಲ್ ಒಂದೇ ಎಲಿಮೆಂಟ್ ಇದೆ ಎ. ಮಿನಿಮಲ್ ಬಾಟಮ್ ಮೋಸ್ಟ್ ಪಾಯಿಂಟ್ ಇಸ್ ಎಫ್, ಸೊ ಅದೇ ಮಿನಿಮಲ್. ಗ್ರೇಟೆಸ್ಟ್ ಎ ಆಗುತ್ತೆ, ಎ ಒಂದೇ ಇದೆ, ಅದ್ರ ಜೊತೆಗೆ ಯಾವುದೂ ಇಲ್ಲ, ಸೊ ಗ್ರೇಟೆಸ್ಟ್ ಎನೇ. ಲೀಸ್ಟ್ ಎಫ್. ದೆನ್ ಫಾರ್ ನೆಕ್ಸ್ಟ್ ಡಯಾಗ್ರಾಮ್ ವಿ ಹ್ಯಾವ್ ಮ್ಯಾಕ್ಸಿಮಲ್ ಆ್ಯಸ್ 9, ಗ್ರೇಟೆಸ್ಟ್ ಆಲ್ಸೋ 9, ಮಿನಿಮಲ್ ಮತ್ತು ಲೀಸ್ಟ್ 1 ಆಗುತ್ತೆ. Then another set is, consider the Hasse diagram of poset A, R given in the figure. That is, if ಅವರೇ ಬೌಂಡ್ ಮಾಡಿ ಕೊಟ್ಟಿರ್ತಾರೆ ಈ ಒಂದು ಇದರಲ್ಲಿ ಬೌಂಡ್ ಎ ಮತ್ತು ಬಿ ಅಷ್ಟೇ ನೋಡಿ ನೀವು, ನೆಕ್ಸ್ಟ್ ಸಿ ಮತ್ತು ಎಫ್ ಅಷ್ಟೇ ನೋಡಿ ನೀವು, ಸಿ ಡಿ ಇ ಅಷ್ಟೇ ನೋಡಿ ನೀವು ಅಂತ. ಸೊ ಲೆಟ್ ಅಸ್ ಕನ್ಸಿಡರ್ ಬೌಂಡ್ ಬೈ ಬೌಂಡ್. ಅದರಲ್ಲಿ ಅಪ್ಪರ್ ಬೌಂಡ್ಸ್, ಲೋವರ್ ಬೌಂಡ್ಸ್ ಮತ್ತು ಲೀಸ್ಟ್ ಅಪ್ಪರ್ ಬೌಂಡ್, ಗ್ರೇಟೆಸ್ಟ್ ಅಪ್ಪರ್ ಲೋವರ್ ಬೌಂಡ್ ಕಂಡುಹಿಡಿಬೇಕು. ಸೊ ಎ ಬಿ ಮಾತ್ರ ತೊಗೊಂಡ್ರೆ ಎ ಬಿ ಎಷ್ಟು ಜೊತೆಗೆ ಕನೆಕ್ಟ್ ಆಗಿದೆ? ಎಲ್ಲದಕ್ಕೂ ಕನೆಕ್ಟ್ ಆಗಿದೆ, ಯಾವುದೂ ಬಿಟ್ಟಿಲ್ಲ ಅದು. ಸೊ ಎ ಬಿ ಜೊತೆಗಿರೋವೆಲ್ಲನೂ ನಾವು ಬರಿಬೇಕು. ಸೊ ವಿ ವಿಲ್ ಗೆಟ್ ಸಿ, ಡಿ, ಇ, ಎಫ್, ಜಿ, ಹೆಚ್ ಎಲ್ಲನೂ ಅಪ್ಪರ್ ಬೌಂಡ್ಸ್, ಮ್ಯಾಕ್ಸಿಮಲ್ಸ್ಗೆ ಅಪ್ಪರ್ ಬೌಂಡ್ಸ್ ಅಂತ ಇನ್ನೊಂದು ಹೆಸರು. ಲೋವರ್ ಬೌಂಡು ಎ ಬಿ ಕೆಳಗೇನಾದರೂ ಇದೆಯಾ? ಇಲ್ಲ. ಸೊ ಲೀಸ್ಟ್ ಅಪ್ಪರ್ ಬೌಂಡ್ ಅಂದರೆ ಇದರಲ್ಲೇ ಅಪ್ಪರ್ ಬೌಂಡ್ಸಲ್ಲೇ ಲೀಸ್ಟ್ ಯಾವುದು ಅಂದರೆ ಸಿ, ಹತ್ತಿರ ಇರೋದು ಯಾವುದು ಎ ಬಿಗೆ? ದಟ್ ಈಸ್ ಸಿ. ಸೊ ಲೀಸ್ಟ್ ಅಪ್ಪರ್ ಬೌಂಡ್ ಇಸ್ ಸಿ. ದೆನ್ ಗ್ರೇಟೆಸ್ಟ್ ಲೋವರ್ ಬೌಂಡೇ ಇಲ್ಲ, ಇನ್ನು ಗ್ರೇಟೆಸ್ಟ್ ಲೋವರ್ ಬೌಂಡ್ ಎಲ್ಲಿ ಸಿಗುತ್ತೆ ನಿಮಗೆ? ಸೊ ಇಟ್ ಈಸ್ ಆಲ್ಸೋ ಎಂಟಿ. ಸಿ ಎಫ್, ದೆನ್ ವಿಲ್ ಕನ್ಸಿಡರ್ ಓನ್ಲಿ ಸಿ ಎಫ್. ಸೊ ವಿ ವಿಲ್ ಹ್ಯಾವ್ ಅಪ್ಪರ್ ಬೌಂಡ್ ಫಾರ್ ಸಿ ಎಫ್ ಆ್ಯಸ್, ಸಿ ಎಫಿಗೆ ಅಪ್ಪರ್ ಬೌಂಡ್ ಎಫ್ ಜೊತೆಗೆ ಇನ್ಕ್ಲೂಡ್ ಆಗುತ್ತೆ. ವೈ? ಬಿಕಾಸ್ ಸಿ ಕೆಳಗಿದೆ, ಎಫ್ ಮೇಲೆ ಇದೆ. ಸೊ ದಟ್ ಈಸ್ ಆಲ್ಸೋ ಅನ್ ಅಪ್ಪರ್ ಬೌಂಡ್ ಆಫ್ ಎಫ್. ಇವಾಗ ಸಿ ಎಫ್ 2 ತೊಗೊಂಡಿರೋದ್ರಿಂದ ನಾವು ಎಫ್ನ ಇನ್ಕ್ಲೂಡ್ ಮಾಡ್ತೀವಿ ಅಪ್ಪರ್ ಬೌಂಡ್ಸಿಗೆ, ಎಫ್ ಮತ್ತು ಜಿ ಮತ್ತು ಹೆಚ್. ಇವಾಗ ಡಿ ಇ ತೊಗೊಳಕ್ಕಾಗಲ್ಲ, ಬಿಕಾಸ್ ಅದಕ್ಕೆ ಎಫ್ ಇನ್ಕ್ಲೂಡ್ ಆಗಿಲ್ಲ ಆ ಲೆವೆಲಲ್ಲಿ.
ದೆನ್ ಎಫ್ ಜಿ ಹೆಚ್ ತೊಗೊಂಡ್ರೆ ಅಪ್ಪರ್ ಬೌಂಡ್ ಆಗುತ್ತೆ. ದೆನ್ ಲೋವರ್ ಬೌಂಡ್ ಫಾರ್ ಸಿ ಎಫ್, ಸಿ ಆ್ಯಂಡ್ ಎಫ್, ಎ ಆ್ಯಂಡ್ ಬಿ. ಸೊ ವಿ ವಿಲ್ ಹ್ಯಾವ್ ಎ, ಬಿ ಆ್ಯಂಡ್ ಸಿ. ಅಗೇನ್ ಸೇಮ್ ಥಿಂಗ್, ಬಿಕಾಸ್ ಆ ಲೆವೆಲಲ್ಲಿ ಇನ್ಕ್ಲೂಡ್ ಆಗಿದೆ ಅದು. ಸಿ ಕೂಡ ಎಫ್ಗಿಂತ ಕೆಳಗೆ ಇದೆ. ಸೊ ದಟ್ ಈಸ್ ಆಲ್ಸೋ ಲೋವರ್ ಬೌಂಡ್. ದೆನ್ ಲೀಸ್ಟ್ ಅಪ್ಪರ್ ಬೌಂಡ್. ಲೀಸ್ಟ್ ಅಪ್ಪರ್ ಬೌಂಡ್ ಯಾವುದಾಗುತ್ತೆ? ಇಟ್ ಈಸ್ ಎಫ್ ಆಗುತ್ತೆ ಲೀಸ್ಟ್ ಅಪ್ಪರ್ ಬೌಂಡ್. ಗ್ರೇಟೆಸ್ಟ್ ಲೋವರ್ ಬೌಂಡ್ ಆಗಲ್ಲ. ಯಾಕೆ? ಬಿಕಾಸ್ ಅಲ್ಲಿ ನಮಗೆ ಲೋವರ್ ಬೌಂಡ್ ಆಲ್ರೆಡಿ 2 ಇದೆ. ಸೊ ಅದನ್ನ ನಾವು ತೊಗೊಳೋದಕ್ಕಾಗಲ್ಲ. ಅದ್ರ ಮೇಲ್ಗಡೆ ಬಂದರೆ ಅಪ್ಪರ್ ಬೌಂಡ್ ಸಿ ಆಗುತ್ತೆ. ಸಿ, ಇವಾಗ ನಾವು ಸಿನೂ ತೊಗೊಬಿಟ್ರೆ ಅದು ಲೋವರ್ ಬೌಂಡ್ ಆಗಲ್ಲ, ಬಿಕಾಸ್ ಅದು ಕೆಳಗಿಲ್ಲ. ನಾವು ಅದು ಇನ್ಕ್ಲೂಡ್ ಮಾಡಿರೋದು ಈಕ್ವಲ್ ಆಗುತ್ತೆ ಅಂತ, ಲೋವರ್ ಬೌಂಡಿಗೆ ಈಕ್ವಲ್ ಆಗುತ್ತೆ ಅಂತ, ಲೋವರ್ ಬೌಂಡ್ ಆಗೋಕ್ಕಾಗಲ್ಲ. ನೆಕ್ಸ್ಟ್ ಬಿ ತೊಗೊಂಡ್ರೆ, ನೆಕ್ಸ್ಟ್ ಬಿ ಏನು ಕೊಟ್ಟಿದ್ದಾರೆ? ನೆಕ್ಸ್ಟ್ ಬಿ ಏನಂದರೆ ಸಿ ಡಿ ಇ ತೊಗೊಂಡಿದ್ದಾರೆ. ಸಿ ಡಿ ಇ ಎಲ್ಲಿದೆ? ಇಲ್ಲಿದೆ, ಕಾಣ್ತಿದೆ ಅಲ್ಲ ನಿಮಗೆ ಹಸಿರು ಡಯಾಗ್ರಾಮಲ್ಲಿ. ದೆನ್ ಅಪ್ಪರ್ ಬೌಂಡ್ ಅದರದ್ದು ಸಿ ಡಿ ಇದು ಆಲ್ರೆಡಿ ನಮಗೆ ಇಟ್ ಈಸ್ ಆಲ್ರೆಡಿ ಸೀನ್ ದಟ್ ಎಫ್ ಜಿ ಹೆಚ್. ಲೋವರ್ ಬೌಂಡ್ ಬಂದು ಕೆಳಗೆ ಎ ಬಿ ಸಿ ಇದೆ. ಲೀಸ್ಟ್ ಅಪ್ಪರ್ ಬೌಂಡಲ್ಲೇ ಲೀಸ್ಟ್ ಯಾವುದು? ಎಫ್. ಲೋವರ್ ಬೌಂಡಲ್ಲೇ ಗ್ರೇಟೆಸ್ಟ್ ಯಾವುದು? ಎ, ಬಿ ಆ್ಯಂಡ್ ಸಿಯಲ್ಲಿ ಸಿ. ದಟ್ಸ್ ಇಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಫಾಲೋ ಮಾಡಿ ಟೆಕ್ ಗರ್ಲ್.